ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸುಸ್ವಾಗತ. ನನ್ನ ಬ್ಲಾಗ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಸೊ ಈ ಬ್ಲಾಗ್ನ ನಾನು ಸೈಕಲ್ ವಾಷಿಂಗ್ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಸೈಕಲ್ ವಾಶ್ ಮಾಡಿ ಹೋಗ್ತೀನಿ. ಬನ್ನಿ ಗಾಯ್ಸ್. ಸೈಕಲ್ ವಾಶ್ ಸೈಕಲ್ ವಾಶ್ ಅದು ಬೈಕ್. ಏನೇ ಇಲ್ಲ, ಫುಲ್ಲು ನೀಲ್ಲಾಗ್ಬಿಟ್ಟೆ. ಇಲ್ಲ ಸೌಂಡ್ ಬಂದಿರೋದು. ಗೊತ್ತು ಮತ್ತೆ ಸ್ವಲ್ಪ ಆಯ್ತು. ಇದ್ರಲ್ಲಿ ಮಾಡಿದ್ರೆ ಸ್ವಲ್ಪ ಆದರೂ ಎಕ್ಸಸೈಸ್ ಆಯ್ತಿದೆ ಅಂತ. ಆ್ಯಕ್ಚುಲಿ ಒಂದೇ ಇದ್ದಿದ್ದು. ಸೊ ಎರಡು ಏನಕ್ಕೆ ಆಗ್ತಾ ಇದ್ದೀನಿ ಅಂದರೆ, ಒಂದೊಂದು ಟೈಮ್ ಏನಾಗ್ಬಿಡುತ್ತೆ, ಆಫೀಸ್ಗೆ ಹೋಗ್ಬೇಕಾದ್ರೆ ಆಫೀಸ್ ಬಟ್ಟೆ ಇರುತ್ತೆ, ಲಂಚ್ ಬಾಕ್ಸ್ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಲಂಚ್ ಬಾಕ್ಸ್ಗೆ ಒಂದು ಆಫೀಸ್ ಬಟ್ಟೆಗೆ ಅಂತಲೇ ಸಪ್ರೇಟಾಗಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಊಟ ತೊಗೊಂಡೋಗೋಕ್ಕಾಗಲ್ಲ. ಸೊ ಕಷ್ಟ. ಸೊ ದಟ್ಸ್ ವೈ ಇದ್ರೆ ನಾವು ಆರಾಮಾಗಿ ಒಂದರಲ್ಲಿ ಊಟ, ಒಂದರಲ್ಲಿ ಬಟ್ಟೆ ಹಾಕ್ಕೊಂಡು ಹೋಗಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಾಡ್ಬೋದು. ಸೊ ಇಸ್ ಅ ರೀಸನ್ ಐ ಬೈ ಟೂ ಟೈಮ್ಸ್. ಇವನ್ ಲಾಂಗ್ ಎಲ್ಲಾನು ಸ್ವಲ್ಪ ದೂರ ಹೋದ್ರೂ ನಮಗೆ ಯೂಸ್ಫುಲ್ ಆಗುತ್ತೆ ಬ್ಯಾಗ್. ಏನಾದರೂ ಇಟ್ಕೊಳ್ಳೋಕ್ಕೆ, ಬಾಡಿ ವೆಯ್ಟ್ ಬರೋಲ್ಲ. ಮುಂಚೆ ಏನು ಮಾಡ್ತಿದ್ದೆ, ಸೈಡ್ ಬ್ಯಾಗ್ ಹಾಕ್ಕೊಂಡು ಹೋಗ್ತಿದ್ದೆ, ಬೆನ್ನು ಬಂದ್ಬಿಡೋದು, ತುಂಬಾ ಬೆನ್ನು ಹೋಗೋದು. ಸೊ ಅದರಿಂದ ಇದು ಪರ್ಚೇಸ್ ಮಾಡಿ ಈಗ ಸೂಪರ್. ಈಗ ಬೈಕ್ ಸೈಕ್ಲಿಂಗ್ ನೀವು ಇಟ್ಕೊಂಡು ಗೈಸ್. ಆ್ಯಕ್ಚುಲಿ ನಂದು ಊಟ ಟೈಮ್ ಬಂದ್ಬಿಟ್ಟು ವಿತಿನ್ 7 ಇರುತ್ತೆ. 7 ಒಳಗಡೆ ಊಟ ಮಾಡ್ಕೊಬಿಡ್ತೀನಿ. ಅದ್ರ ಮೇಲೆ ಊಟ ಮಾಡೋದಿಲ್ಲ. ಈಗ ಪಾಸ್ಟ್ 1 ವೀಕಿಂದ ಆಫ್ಟರ್ನೂನ್ ಲಂಚ್ನ ಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ಏನೇನು ಬೇಕೋ ಹೊಟ್ಟೆಗೆ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್ ಎಲ್ಲನೂ ತಿಂದ್ಬಿಡ್ತೀನಿ. ಸೊ ಮಧ್ಯಾಹ್ನ ಅವಶ್ಯಕತೆ ಇರಲ್ಲ. ಸೊ ಹೊಟ್ಟೆ ಹಸ್ದಾಗ ಮಾತ್ರ ತಿನ್ನಕ್ಕೆ ಹೋಗ್ತೀನಿ, ಇಲ್ಲಾಂದರೆ ತಿನ್ನೋದಿಲ್ಲ. ಬಟ್ ನಾರ್ಮಲಿ ನಾನು 7ಗೆಲ್ಲ ಊಟ ಕ್ಲೋಸ್ ಮಾಡಿಬಿಡ್ತೀನಿ. ಇದು ಪ್ರಾಕ್ಟೀಸ್ ಬಂದ್ಬಿಟ್ಟು ನನಗೆ ಆಶ್ರಮದಿಂದನೇ ಪ್ರಾಕ್ಟೀಸ್ ಬಂದ್ಬಿಡ್ತು. ಇಲ್ಲಾಂದಿದ್ರೆ ನಾರ್ಮಲಿ ನಾನು 10 ಗಂಟೆ 11 ಗಂಟೆವರೆಗೂ ಇತ್ತು ನಾರ್ಮಲಿ ಡಿನ್ನರ್ ಟೈಮು. ಸೊ ಅಲ್ಲಿ ಹೋಗಿ ಬಂದಮೇಲಿಂದ ನಾವೆಲ್ಲ ವಿತಿನ್ 7 ಒಳಗಡೆ ಊಟ ಮುಗಿಸ್ಕೊತೀವಿ. ಸೊ ಈಗ ಊಟಕ್ಕೆ ನಂಚ್ಕೊಳ್ಳೋಕೆ ಏನೂ ಇಲ್ಲ ಅಂದ್ಬಿಟ್ಟು ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಏನದು? ಏನು ತಿಂತಿರೋದು ನೀನು? ನನ್ನ ಡಿನ್ನರ್ ಬಂದ್ಬಿಟ್ಟು ಸಪೋಟ, ಸೇಪೆಕಾಯಿ ಸ್ವಲ್ಪ, ಮತ್ತು ಎಗ್ಗು ಮತ್ತು ಸ್ವಲ್ಪ ರೈಸ್. ನಾರ್ಮಲಿ ಬೆಳಗ್ಗೆ ಮಾತ್ರ ಮುದ್ದೆ ತಿಂತೀನಿ, ಮುದ್ದೆ ಮತ್ತು ಜೊತೆಯಲ್ಲಿ ಬೇರೆ ಪ್ರೋಟೀನ್ಸು, ಪನ್ನೀರು ಆ ಥರ. ನೈಟ್ ಬಂದ್ಬಿಟ್ಟು ಸ್ವಲ್ಪ ರೈಸ್ ತಿಂತೀನಿ. ರೈಸ್ ಇಲ್ದಿರ ಇರೋಕ್ಕೆ ಆಗಲ್ಲ. ಸೊ ರೈಸು ಮತ್ತು ಏನಾದರೂ ಸಾಂಬಾರು, ಪಲ್ಯ ಆ ಥರ ಮಿಕ್ಸ್ ಮಾಡಿ ತಿಂತೀನಿ. ಸೊ ಇವತ್ತು ಇದ್ದಿದ್ದು ಸ್ವಲ್ಪ ಫ್ರೂಟ್ಸು ಮತ್ತು ಎಗ್ಗು, ಕಾಳು ಸಾಂಬಾರು. ಊಟ ಆಯಿತು. ಊಟ ಆದಮೇಲೆ ಪ್ರೊಮೋಗ್ರೆನೇಟ್ ಬಿಡಿಸಿ ಕಟ್ ಮಾಡಿ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಕ್ಲೀನಾಗಿ ಸಪ್ರೇಟ್ ಮಾಡಿ ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಯಾಕೆ ಈ ಥರ ಮಾಡ್ತೀನಿ ಅಂದರೆ, ಮಕ್ಕಳು ಮನೇಲಿ ಯಾವಾಗೂ ಔಟ್ಸೈಡ್ ಜ್ಯೂಸ್ನ ಕೇಳ್ತಾ ಇರ್ತಾರೆ. ಸೊ ಆ ಕಾರಣದಿಂದ ನಾನು ಹೊಸ ಪ್ಲ್ಯಾನ್ ಮಾಡಿ ಎಲ್ಲ ಥರ ಫ್ರೂಟ್ಸ್ ತಂದು ಜ್ಯೂಸ್ ಮಾಡಿಕೊಡೋ ಒಂದು ಕೆಲಸ ಮಾಡ್ತಾ ಇರ್ತೀನಿ ಯಾವಾಗೂ ಮನೇಲಿ. ಜ್ಯೂಸ್ ಮಾಡಿದ್ಮೇಲೆ ಏನಾಗಿ ಮಾಡ್ತೀನಿ ಅಂದರೆ, ಒಂದು ಗ್ಲಾಸ್ ಬಾಟಲ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಅವ್ರು ಏನು ಮಾಡ್ತಾರೆ, ಏನೋ ಜ್ಯೂಸ್ ತಂದು ಇಟ್ಟಿದ್ದಾರೆ, ಕುಡಿಬೇಕು, ಹಾಕ್ಸ್ಕೊಂಡು ಕುಡಿತಾ ಇರ್ತಾರೆ. 5 kg ಸುಲ್ದಿದ್ದೀನಿ. ಎಷ್ಟು ಗ್ಲಾಸ್ ಬಾಟಲ್ಸ್ ಆಫ್ ಜ್ಯೂಸ್ ಇರುತ್ತೆ.
ಫೈನಲಿ 1.5 ಲೀಟರ್ ಬಂದಿದೆ 5 kg ಪ್ರೊಮೋಗ್ರೆನೇಟ್. ಸಮಥಿಂಗ್ ಏನೋ ಮಿಕ್ಸ್ ಶುಗರ್ ಅಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಮನೆಯಲ್ಲೇ ಕುಡಿಯೋದು ಬೆಟರ್ ಅನ್ಕೊಂತೀನಿ. ಇವತ್ತಿನ ಈ ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಟೈಮ್ ಆಗಿ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್. ಗುಡ್ ನೈಟ್, ನಮಸ್ಕಾರಂ.